guys, welcome to Minilog of Ashiniam and today ರೆಸಿಪಿ ಇವತ್ತು ಬೀಟ್ರೂಟ್ ಪಲ್ಯ. ಸೊ ಬನ್ನಿ ಗೈಸ್, ಬೀಟ್ರೂಟ್ ಪಲ್ಯಕ್ಕೆ ಏನೇನು ಬೇಕು ಫಸ್ಟ್ ನೋಡ್ಕೊ ಬರೋಣ. ಇಂಗ್ರೀಡಿಯೆಂಟ್ಸ್ ಬೀಟ್ರೂಟು, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ತುರ್ಕೊಂಡಿದ್ದೀವಿ. ಇನ್ನೇ ಒಂದು 3 ಸ್ಪೂನ್ಸು. ಅದಾದಮೇಲೆ ಸಾಸಿವೆ ಹಾಕಬೇಕು. ಆಮೇಲೆ ಇದು ಕಾಳು ಹಾಕಬೇಕು, ಕಡಲೆಬೇಳೆ ಹಾಕಬೇಕು. ಟರ್ನ್ ಇಟ್. ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕೋದು ಸ್ವಲ್ಪ ಹುಷಾರು. ಆ್ಯಂಡ್ ಕರಿಬೇವು. ಸೊ ಹಂಗೆ ಟರ್ನ್ ಕೊಡ್ತಾ ಬೇಕು 5 ಮಿನಿಟ್ಸ್ಗೂ ಸ್ವಲ್ಪ ಹೊತ್ತು ಬಿಟ್ಟು. ಆಮೇಲೆ ಇದು ಎಣ್ಣೆ ಈರುಳ್ಳಿ ಇದಾದಮೇಲೆ ಇದು ತುರಿದಿಟ್ಕೊಂಡಿರೋದು, ಗ್ರೇಟ್ ಮಾಡ್ಕೊಂಡಿರೋ ಬೀಟ್ರೋಟ್ ಹಾಕಬೇಕು. ಬೀಟ್ರೋಟ್ ಹಾಕ್ಮೇಲೆ ಕಲಸೋಣ ಸ್ವಲ್ಪ ಹಂಗೆ. ಐತೆ ಬೇಯುವಾಗ ಇದಕ್ಕೆ ಧನಿಯಾ ಪುಡಿ ಹಾಕೋಣ 2 ಸ್ಪೂನ್ಸು. ಆ್ಯಂಡ್ ಇದರಲ್ಲೇ ಗರಂ ಮಸಾಲ ಮಿಕ್ಸ್ ಐತೆ. ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಂಡು ಕಲಿಸ್ಕೊಡೋಣ. ಓ ಮೈ ಗಾಡ್. ಸ್ವಲ್ಪ ತುರಿಸ್ಕೊಟ್ಟ ಆಮೇಲೆ ಖಾರ ಪುಡಿ ಹಾಕೋಣ 1 ಸ್ಪೂನು. ಆ್ಯಂಡ್ ಅಗೇನ್ ಟರ್ನಿಂಗ್ ಇದ್ದೀವಿ. ಆಮೇಲೆ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಕಲಿಸ್ಬಿಟ್ಟು ಆಮೇಲೆ ಇದು ನೀರು ಬಿಟ್ಕೊಳ್ಳುತ್ತೆ. ಸೊ ಕಲಿಸ್ತಾ ಇರಬೇಕು ಆಗಾಗ, ಇಲ್ಲ ತಲೆ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಬೆಂದೈತೆ ಇಲ್ಲಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕ್ಕೊಂಡು ತಿರ್ಸ್ಕೊಳ್ಳೋಣ. ಸೊ ಬೆಂದೈತೆ. ಕೊತ್ತಂಬರಿ ಆಮೇಲೆ ಅದು ಬಂದಾದಮೇಲೆ ಕೊತ್ತಂಬರಿನೂ ಗೊಜ್ಜಾಗೈತೆ. ಸೊ ಇವತ್ತು ಬೀಟ್ರೂಟ್ ಪಲ್ಯ ಆಯಿತು. ಆ್ಯಂಡ್ ದಿಸ್ ವಾಸ್ ದ ಲಾಗ್ ಆಫ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.